ವಾರಕ್ಕೆ ಒಂದ್ಸಲಿನಾದರೂ ಸ್ನಾನಕ್ಕಿಂತ ಮುಂಚೆ ಈ ರೀತಿಯಾಗಿ ಸ್ಕಿನ್ ಕೇರ್ನ ನೀವು ಮಾಡಿಕೊಂಡ್ರೆ ನಿಮಗೆ ವಾರವಿಡೀ ಆಗಿರುವಂಥ ಟ್ಯಾನ್ ಆಗಿರ್ಬೋದು, ಪಿಂಪಲ್ಸ್, ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಇವನ್ ಸ್ಕಿನ್ ಟೋನ್ ಮತ್ತು ಡಸ್ಟಿಂದ ಆಗಿರುವಂಥ ಸ್ಕಿನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇದೆಲ್ಲ ನೀವು ಕ್ಯೂರ್ ಮಾಡ್ಕೋಬೋದು. ಹಾಗೆ ನಿಮಗೆ ಸ್ಕಿನ್ ವಾರ ಪೂರ್ತಿ ರಿಫ್ರೆಶ್ ಆಗಿರುತ್ತೆ. ಮತ್ತು ಇದನ್ನು ನಾವು ಸ್ಕಿನ್ ಕೇರ್ ಕೂಡ ಅಂತಲೇ ಹೇಳ್ಬೋದು, ಅಥವಾ ಸ್ಕಿನ್ ಪಾಲಿಷ್ ಅಂತ ಹೇಳ್ಬೋದು, ಅಥವಾ ಸೆಲ್ಫ್ ಕೇರ್ ಅಂತ ಕೂಡ ಹೇಳ್ಬೋದು. ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿರುವಂಥ ಮೊಸರನ್ನ ಹಾಕ್ಕೊಳ್ಳಿ. ಆದಷ್ಟು ಸ್ವಲ್ಪ ಹುಳಿ ಬಂದಿರುವಂಥ ಮೊಸರನ್ನ ಹಾಕ್ಕೊಂಡಿದ್ದ ನಂತರ 1 ಚಮಚದಷ್ಟು ರಾಗಿ ಹಿಟ್ಟು. ಸೊ ರಾಗಿ ಹಿಟ್ಟಂತೂ ಬೆಸ್ಟ್ ಸ್ಕ್ರಬ್ ಅಂತಲೇ ಹೇಳ್ಬೋದು. ಇದರಿಂದ ನಿಮಗೆ ಸ್ಕಿನ್ನು ತುಂಬ ಡೆಡ್ ಸ್ಕಿನ್ಸ್ನ ರಿಮೂವ್ ಮಾಡೋದಾಗಿರ್ಬೋದು, ಎಲ್ಲದಕ್ಕೂ ಇದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ನಂತರ ನಾನಿಲ್ಲಿ 1 ಚಮಚದಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ಪುಡಿ ಇಲ್ಲಾಂದರೆ ನೀವು ಶುಗರ್ ಕೂಡ ಹಾಕ್ಕೊಳ್ಬೋದು, ಆದರೆ ಬೆಲ್ಲದ ಪುಡಿಯಿಂದ ನಿಮಗೆ ಸ್ಕಿನ್ ಟ್ಯಾನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಕಿನ್ನನ್ನು ಲೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಸ್ವಲ್ಪ ಬ್ಲೀಚಿಂಗ್ ಏಜೆಂಟ್ ರೀತಿ ವರ್ಕ್ ಆಗುತ್ತೆ. ಸೊ ಆದಷ್ಟು ನೀವು ಬೆಲ್ಲದ ಪುಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಶುಗರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಂತರ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಬರೀ ಕೇವಲ ವಾರಕ್ಕೊಮ್ಮೆ ಯೂಸ್ ಮಾಡಿ ಸಾಕು, ಸ್ನಾನಕ್ಕಿಂತ ಮುಂಚೆ. ಇದು ನಿಮಗೆ ಏನು ವಾರವಿಡೀ ಆಗಿರುವಂಥ ಟ್ಯಾನೆಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಕಿನ್ನನ್ನು ತುಂಬ ಲೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ವಾರವಿಡೀ ಆಗಿರುವಂಥ ಡಸ್ಟ್ ಆಗಿರ್ಬೋದು ಎಲ್ಲದನ್ನು ಅದು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಒಂದು ರೀತಿಯಾಗಿ ನಮಗೆ ರಿಫ್ರೆಶ್ ಅನಿಸುತ್ತೆ ಅಂತ ಸೆಲ್ಫ್ ಹೈಜೀನ್ ಅಂತ ಹೇಳ್ಬೋದು. ಸೊ ನಾವು ಫಸ್ಟ್ ಯಾವಾಗಲೂ ನಾವು ಯಾವುದೇ ಸ್ಕಿನ್ ಕೇರ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಫಸ್ಟ್ ಏರ್ ಕೇರ್ ಕೂಡ ಮಾಡಬೇಕು. ಸೊ ವಾರಕ್ಕೆ ಒಂದ್ಸಲಿನಾದರೂ ಕೂದಲಿಗೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ. ನಂತರ ನಾವು ಈ ರೀತಿಯಾಗಿ ಸ್ಕಿನ್ ಕೇರ್ನ ಮಾಡ್ಕೋಬೇಕು. ಅದರಿಂದ ನಮಗೆ ವಾರವಿಡೀ ಫ್ರೆಶ್ ಅನಿಸುತ್ತೆ. ನಾವು ವರ್ಕಿಂಗ್ ವುಮೆನ್ಸ್ ಆಗಿದ್ದರೆ ನಮಗೆ ಹೊರಗಡೆ ಹೋದಾಗಿರುವಂಥ ಡಸ್ಟ್ ಎಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೇರ್ ಕೇರ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಏದು ಕೂಡ ತುಂಬ ಸಾಫ್ಟ್ ಆಗುತ್ತೆ, ಸ್ಕಿನ್ನು ಕೂಡ ತುಂಬ ಚೆನ್ನಾಗಿ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಸೊ ನಂತರ ನಾವು ಫೇಸಿಗೆ ಇದನ್ನೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ನಾವು ಯಾವುದೇ ಹೋಮ್ ರೆಮಿಡಿ ಟ್ರೈ ಮಾಡೋಕ್ಕಿಂತ ಮುಂಚೆ ಒಂದ್ಸಲಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ನಾವು ಅದನ್ನು ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದೀವಿ ಅಂತಂದರೆ ಮುಖದಲ್ಲಿರುವಂಥ ಯಾವುದಾದ್ರೂ ಕ್ರೀಮ್ ಇದ್ದರೆ ಅಥವಾ ಮೇಕಪ್ ಅಪ್ಲೈ ಮಾಡಿದರೆ ಅದನ್ನೆಲ್ಲ ಚೆನ್ನಾಗಿ ರಿಮೂವ್ ಮಾಡಿಕೊಂಡು ನಂತರ ನಾವು ಯಾವುದೇ ರೆಮಿಡಿನ ಟ್ರೈ ಮಾಡಬೇಕು. ಸೊ ಈ ರೀತಿ ವಾರಕ್ಕೆ ಒಂದ್ಸಲ ನಾವು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದ್ರಿಂದ, ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಒಂದು ವಾರವಿಡೀ ನಮಗೆ ವರ್ಕ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇದನ್ನು ವಾರಕ್ಕೆ ಒಂದ್ಸಲ ಟ್ರೈ ಮಾಡಿದ್ರೆ ಸಾಕು. ನಮಗೆ ರಾಗಿ ಹಿಟ್ಟಲ್ಲಂತೂ ತುಂಬ ಒಳ್ಳೆ ಸ್ಕ್ರಬ್ ಅಂತಲೇ ಹೇಳ್ಬೋದು. ನೀವೇನು ಹೊರಗಡೆ ಎವರ್ಯೂತ್ ಅವ್ರದ್ದು ವಾಲ್ನಟ್ ಸ್ಕ್ರಬ್ ತೊಗೊಬರ್ತೀರಲ್ಲ, ಇದು ಅದೇ ರೀತಿ ವರ್ಕ್ ಆಗುತ್ತೆ. ನಿಮಗೆ ಒಂದ್ಸಲ ಟ್ರೈ ಮಾಡಿ. ಸೊ ನೀಟಾಗಿ ನಾವು ಸ್ಕ್ರಬ್ ಮಾಡ್ಕೋಬೇಕು ಒಂದ್ಸಲ. ಸೊ ಈ ರೀತಿ ಚೆನ್ನಾಗಿ ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ನಾವು ದಿನಕ್ಕೆ 3 ಲೀಟ್ರ್ ನೀರನ್ನು ಕುಡಿಯೋದನ್ನು ಮರಿಬಾರ್ದು. ಇದರಿಂದೆಲ್ಲ ನಮ್ಮ ಸ್ಕಿನ್ ತುಂಬ ಗ್ಲೋ ಬರುತ್ತೆ, ತುಂಬ ಕ್ಲಿಯರ್ ಆಗುತ್ತೆ. ಪಿಂಪಲ್ಸ್, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಏನೇ ಇದ್ದರೂ ಎಲ್ಲ ಕೂಡ ನಮಗೆ ನೀಟಾಗಿ ಕ್ಲಿಯರ್ ಆಗುತ್ತೆ. ಫೈನ್ ಲೈನ್ಸ್ ಇದ್ದರೂ ಕೂಡ ನಮಗೆ ನೀಟಾಗಿ ಕ್ಲಿಯರ್ ಆಗುತ್ತೆ. ಸೊ ಈ ರೀತಿ ಚೆನ್ನಾಗಿ ನಾವು ಮಸಾಜ್ ಮಾಡ್ಕೋಬೇಕು, ಸ್ಕ್ರಬ್ ಮಾಡ್ಕೊಳ್ತಾ. ಇದರಿಂದ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಕೆಲವರಿಗೆ ಬಾಯಿ ಸುತ್ತ ಪಿಗ್ಮೆಂಟೇಷನ್ಸ್ ಆಗಿರುತ್ತೆ, ಅದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಸೊ ಈ ರೀತಿ ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ನಾವು ಸ್ಕ್ರಬ್ ಮಾಡ್ಕೊಂಡಿದ ನಂತರ ಒಂದು 5 ರಿಂದ 10 ನಿಮಿಷ ಬಿಟ್ಟು ನಾವು ನೀಟಾಗಿ ವಾಶ್ ಮಾಡ್ಕೋಬೋದು, ಇಲ್ಲ ಸ್ನಾನ ಕೂಡ ಮಾಡ್ಕೊಳ್ಬೋದು. ವಾರಕ್ಕೆ ಒಂದ್ಸಲ ಯಾವಾಗಲೂ ನಾವು ಸ್ಕಿನ್ ಕೇರ್ ಮಾಡೋದಕ್ಕಿಂತ ಮುಂಚೆ ಹೇರ್ ಕೇರ್ ಕೂಡ ಮಾಡ್ಕೊಳ್ಬೇಕು. ನಾವು ಚೆನ್ನಾಗಿ ಕೂದಲಿಗೆ ಆಯಿಲ್ನ ಅಪ್ಲೈ ಮಾಡಿಕೊಂಡು ಈ ರೀತಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ರಿಫ್ರೆಶ್ ಅನಿಸುತ್ತೆ, ಸ್ಕಿನ್ನು ಕೂಡ ನಮಗೆ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಸೊ ಇವಾಗ ನಾನು ಫೇಸ್ ವಾಶ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಗ್ಲೋ ಬಂದಿದೆ ಅಂತ ಹೇಳಿ. ಇದು ನಿಮಗೆ ಇಮಿಡಿಯೇಟಾಗಿ ಗ್ಲೋ ಬರೋದಿಲ್ಲ, ಬಟ್ ನೆಕ್ಸ್ಟ್ ಡೇಯಿಂದ ನಿಮಗೆ ಸ್ಕಿನ್ ತುಂಬ ರಿಫ್ರೆಶ್ ಅನಿಸುತ್ತೆ, ತುಂಬ ಗ್ಲೋ ಬರೋದಕ್ಕೆ ಶುರುವಾಗುತ್ತೆ, ಮತ್ತು ತುಂಬ ಫ್ರೆಶ್ ಅನಿಸೋದಕ್ಕೆ ಶುರುವಾಗುತ್ತೆ ನಮಗೆ.
ವಾರಕ್ಕೆ ಒಂದ್ಸಲನಾದರೂ ಈ ರೀತಿ ರೆಮಿಡಿನ ಟ್ರೈ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.